ತುಮಕೂರು ನಗರದ ಎಪಿಎಂಸಿ ಯಾರ್ಡ್ ಬಟವಾಡಿಯಲ್ಲಿರುವ ಶ್ರೀ ಪಶುಪತಿನಾಥ ದೇವಾಲಯ ಸಮಿತಿ ಟ್ರಸ್ಟ್ ವತಿಯಿಂದ 10ನೇ ವರ್ಷದ ಅಂಗವಾಗಿ ಸಾಮೂಹಿಕ ಕ್ಷೀರಾಭಿಷೇಕ ಕಾರ್ಯಕ್ರಮವನ್ನು ಭಕ್ತಿ ಭಾವದಿಂದ ಆಯೋಜಿಸಲಾಯಿತು. ಮಹಾಶಿವರಾತ್ರಿ ಅಂಗವಾಗಿ ನಡೆದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ 20,000ಕ್ಕೂ ಹೆಚ್ಚು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಸಮಿತಿಯ ಜಂಟಿ ಕಾರ್ಯದರ್ಶಿ ಪ್ರಸನ್ನಕುಮಾರ್ ಮಾತನಾಡಿ, ಈ ದೇವಸ್ಥಾನವು ನೇಪಾಳ ಕಠ್ಮಂಡುವಿನಲ್ಲಿ ಬಿಟ್ಟರೆ ನಮ್ಮ ರಾಜ್ಯದ ತುಮಕೂರಿನಲ್ಲಿ ಮೊದಲನೆಯ ಪಶುಪತಿನಾಥ ದೇವಾಲಯವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇಲ್ಲಿ ನಡೆಯುವ ಕಲ್ಯಾಣೋತ್ಸವದ ಬಳಿಕ ಕಂಕಣ ಭಾಗ್ಯವಿಲ್ಲದವರಿಗೆ ಕಂಕಣ ಭಾಗ್ಯ ಲಭಿಸಿರುವುದಾಗಿ ಭಕ್ತರ ನಂಬಿಕೆ ಮತ್ತು ನಿದರ್ಶನಗಳಿವೆ. ಬೆಳಗ್ಗೆ 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಾ ಕಾರ್ಯಗಳು ಪ್ರಾರಂಭಗೊಂಡವು. ಮಹಾರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ಅಷ್ಟೋತ್ತರ ಪೂಜೆ, ಮಂಗಳಾರತಿ ಹಾಗೂ ಸಾಮೂಹಿಕ ಕ್ಷೀರಾಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ವಿಜೃಂಭಣೆಯಿಂದ ನೆರವೇರಿದವು. ವಿಶೇಷವಾಗಿ ಗರ್ಭಗುಡಿಯಲ್ಲಿ ಕ್ಷೀರಾಭಿಷೇಕ ಮಾಡಲು ಎಲ್ಲ ಭಕ್ತರಿಗೂ ಮುಕ್ತ ಅವಕಾಶ ಕಲ್ಪಿಸಲಾಗಿತ್ತು ಎಂದು ತಿಳಿಸಿದರು. ಶ್ರೀ ಪಶುಪತಿನಾಥ ಸ್ವಾಮಿ ದೇವಾಲಯ ಇವತ್ತಿಗೆ 10 ವರ್ಷಗಳ ಈ ಪೂಜಾ ಕಾರ್ಯಗಳು ನೆರವೇರ್ತಾ ಬಂದಿದೆ. ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳ ಒಂದು ಆದೇಶದಂತೆ ಧಾನ್ಯವರ್ತಕರ ಸಂಘ ಹಾಗೂ ಎಲ್ಲ ವರ್ತಕರಿಂದ ಈ ಒಂದು ಪಶುಪತಿನಾಥ ಸ್ವಾಮಿ ದೇವಾಲಯ ಸುಮಾರು 1.5 ಕೋಟಿ ರೂಪಾಯಿಗಳಲ್ಲಿ ನಿರ್ಮಾಣವಾಯಿತು. ಪ್ರತಿ ಶಿವರಾತ್ರಿಯಂದು ಇಲ್ಲಿ ಬೆಳಗಿನ 4 ಗಂಟೆ ಬೆಳಗಿನ ಜಾವ ಪ್ರಾರಂಭವಾದಂಥ ಪೂಜೆ ರಾತ್ರಿ 11 ಗಂಟೆವರೆಗೂ ನಿರಂತರವಾಗಿ ನಡೀತಾ ಇದೆ. ಈ ಒಂದು ಶಿವರಾತ್ರಿ ಹಬ್ಬದ ದಿನ ಒಳಗಡೆ ಗರ್ಭಗುಡಿಗೆ ಪಂಚಮುಖಿ ನಮ್ಮ ಈಶ್ವರನಿಗೆ ಅಭಿಷೇಕ ಮಾಡುವ ಒಂದು ಸೌಲಭ್ಯವನ್ನು ನಾವು ಇಲ್ಲಿ ಅವಕಾಶ ಕೊಟ್ಟಿದ್ದೇವೆ. ಸುಮಾರು 20,000ಕ್ಕೂ ಹೆಚ್ಚು ಜನ ಈ ಒಂದು ಪೂಜಾ ಕಾರ್ಯದಲ್ಲಿ ಬೆಳಗಿಂದ ರಾತ್ರಿವರೆಗೂ ಬಂದು ಅಭಿಷೇಕ ಮಾಡ್ತಾರೆ. ಸುಮಾರು 10 ಕ್ವಿಂಟಾಲ್ ರವೆಯಿಂದ ಉಪ್ಪಿಟ್ಟನ್ನು ಮಾಡಿಸಿ ಪ್ರಸಾದ ರೂಪದಲ್ಲಿ ನೀಡ್ತಾ ಇದ್ದೇವೆ. ಸುಮಾರು 10,000 ತಮಟವನ್ನು ಮಾಡಿಸಿ ಬರುವ ಭಕ್ತಾದಿಗಳಿಗೆ ನೀಡ್ತಾ ಇದ್ದೇವೆ. ಪ್ರತಿ ಹುಣ್ಣಿಮೆ ದಿವಸ ಇಲ್ಲಿ ವಿಶೇಷವಾದಂಥ ಆರತಿ ಕಾರ್ಯಕ್ರಮ ಇರುತ್ತೆ. ಪ್ರತಿ ದಿನ ಬೆಳಗ್ಗೆ ಸಂಜೆ ಸ್ವಾಮಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈ ಒಂದು ಪಂಚಮುಖಿ ಪರಮೇಶ್ವರನ ಮೂರ್ತಿ ಇರೋದು ನೇಪಾಳವನ್ನು ಬಿಟ್ಟರೆ, ಕಠ್ಮಂಡುವನ್ನು ಬಿಟ್ಟರೆ ಇಲ್ಲಿ ತುಮಕೂರಿನಲ್ಲಿದೆ. ಹಾಗಾಗಿ ನಾಡಿನ ಸಮಸ್ತ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಸ್ವಾಮಿ ಮುಂದೆ ನಿವೇದಿಸಿ ಒಂದು ಒಳ್ಳೆಯ ಶುಭ ಕಾರ್ಯಗಳನ್ನು ಪಾಲ್ಗೊಳ್ಬೇಕು, ತಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಕೊಳ್ಬೇಕು ಅಂತ ನಾವು ಪಶುಪತಿ ದೇವಸ್ಥಾನದ ಟ್ರಸ್ಟಿನ ಪರವಾಗಿ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ನಿರ್ದೇಶಕರು, ಟ್ರಸ್ಟಿಗಳ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಾತನಾಡಿದ ದೇವಾಲಯ ಸಮಿತಿ ಅಧ್ಯಕ್ಷ ಚಂದ್ರಕೀರ್ತಿರವರು, ಕಳೆದ 3 ವರ್ಷಗಳಿಂದ ಸಮಿತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಯುವಕರ ಉತ್ಸಾಹ ಮತ್ತು ಪ್ರೋತ್ಸಾಹವೇ ಇಂಥ ವಿಜೃಂಭಣೆಯ ಕಾರ್ಯಕ್ರಮಗಳಿಗೆ ಕಾರಣವಾಗಿದೆ. ದೇವಸ್ಥಾನ ಉದ್ಘಾಟನೆಗೊಂಡು 10 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಈ ಬಾರಿ ವಿಶೇಷವಾಗಿ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಂದು ತಿಳಿಸಿದರು. ಧಾನ್ಯವರ್ತಕ ಸಂಘದ ಅಧ್ಯಕ್ಷರಾಗಿ 3 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ನಮ್ಮ ಯುವಕರು ಎಲ್ಲರೂ ಸಪೋರ್ಟ್ ಕೊಟ್ಟು ಇವತ್ತು ದೇವಸ್ಥಾನ ಇಂಪ್ರೂವ್ ಆಗೋದಕ್ಕೆ ಅವರೇ ಕಾರಣ. ಪ್ರತಿಯೊಬ್ಬರು ಬಂದು ಕೆಲಸ ಮಾಡ್ತಾ ಇದ್ದಾರೆ. ಪಶುಪತಿ 10 ವರ್ಷ ಆಗಿದೆ. ಇನ್ನು ಮುಂದಕ್ಕೆ ಗ್ರ್ಯಾಂಡಾಗಿ ಒಂದು ಫಂಕ್ಷನ್ ಮಾಡಬೇಕು ಅಂತಿದ್ದೀವಿ. 100ನೇ ವರ್ಷದ ಕಾರ್ಯಕ್ರಮನೂ ಧಾನ್ಯವರ್ತಕ ಸಂಘಕ್ಕೆ 100ನೇ ವರ್ಷ ತುಂಬ್ತಾ ಇದೆ. ಆವಾಗ ನಾವು ಡಿಸ್ಟಿಕ್ ಲೆವೆಲೆಲ್ಲ ಸ್ಟೇಟ್ ಲೆವೆಲಲ್ಲಿ ಒಂದು ಫಂಕ್ಷನ್ ಮಾಡಿ ನಿಮ್ಮನ್ನೆಲ್ಲ ಕರೆಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಬೇಕು ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಶುಪತಿನಾಥ ಸನ್ನಿಧಾನದಲ್ಲಿ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರ ಅಪ್ಪನೆಯ ಮೇರೆಗೆ ಈ ಭಗವಂತನ ಸೇವೆಯನ್ನು ಕೈಗೊಂಡಿದ್ದೀವಿ. ಎಲ್ಲ ಭಕ್ತಾದಿಗಳು
ಈ ವಿಶೇಷವಾದಂತಹ ಈ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ಆ ಭಗವಂತನ ಅನುಗ್ರಹ ಪಡೆಯಬೇಕಾಗಿ ವಿನಂತಿ. ಸಂಜೆ ವೇಳೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಚನ್ನಬಸವಯ್ಯ, ಧಾನ್ಯ ವರ್ತಕರ ಸಂಘದ ಅಧ್ಯಕ್ಷರಾದ ಚಂದ್ರಕೀರ್ತಿ, ಪಶುಪತಿ ದೇವಾಲಯದ ಅಧ್ಯಕ್ಷರಾದ ರುದ್ರಪ್ರಕಾಶ್, ಖಜಾಂಚಿಗಳಾದ ಬೆಟ್ಟಯ್ಯ, ಟ್ರಸ್ಟಿಗಳಾದ ಬಸವರಾಜು, ಈಶ್ವರ್ ಗುಪ್ತಾ, ದಿನೇಶ್, ಶ್ರೀನಾಥ್, ನಟರಾಜು, ನಾಗಪ್ರಕಾಶ್, ಮೋಹನ್ ಕುಮಾರ್ ಎಚ್, ಪಿಟಿಆರ್ ಆನಂದ್ ಹಾಗೂ ಸಾವಿರಾರು ಭಕ್ತಾದಿಗಳು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.